ಕನ್ನಡ ಸಿನಿಮಾ ರಂಗದ ಲಕ್ಕಿ ಸ್ಟಾರ್ ರಮ್ಯಾಗೆ ಮತ್ತೊಮ್ಮೆ ಲಕ್ ಖುಲಾಯಿಸಿದೆ. ಅವರ ಜೀವನದ ಗತಿನೇ ಬದಲಾಗುವಂಥ ಕಾಲ ಈಗ ಬಂದಿದೆ. ಮೋಹಕ ನಟಿ ರಮ್ಯಾ ಇದೀಗ ಮಂಡ್ಯದ ಎಂಪಿ. ಹೌದು, ಲೋಕಸಭಾ ಉಪಚುನಾವಣೆಯಲ್ಲಿ ರಮ್ಯಾ ಗೆಲುವಿನ ನಗೆ ಬೀರಿದ್ದಾರೆ. ರಮ್ಯಾರ ರಾಜಕೀಯ ಜೀವನ ಹೇಗೆ ಶುರುವಾಯಿತು, ಅವರು ಗೆದ್ದಿದ್ದು ಹೇಗೆ, ರಮ್ಯಾ ಸಂಸದೆಯಾಗಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ ಆಗ್ತಾ ಇದೆ. ನಮ್ಮ ತಂದೆ ಇರಬೇಕಾಗಿತ್ತು, ಅವ್ರು ನಮಗೆ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಮಂಡ್ಯದ ಜನ ನಿಮ್ಮನ್ನ ಕೈ ಹಿಡಿದಿದ್ದಾರೆ. ಹೌದು, ತುಂಬಾ ಖುಷಿ ಆಗ್ತಾ ಇದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರೇ MP, ನಾನಲ್ಲ, ಇಡೀ ಮಂಡ್ಯ ಜಿಲ್ಲೆದವ್ರು ನಂಗೆ ಪ್ರೋತ್ಸಾಹ ನೀಡಿದ್ದಾರೆ. ಈ ಜಯಕಾರ ಅವ್ರದ್ದು. ಹೌದು, ಸ್ಯಾಂಡಲ್ವುಡ್ ಕ್ವೀನ್ ಅಂತಾನೆ ಹೆಸರು ಗಳಿಸಿರುವ ನಟಿ ರಮ್ಯಾರ ಜೀವನದ ಮಹತ್ವದ ಕ್ಷಣಗಳಿವು. ರಮ್ಯಾ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಸಂಭ್ರಮದಲ್ಲಿ ತೇಲಾಡ್ತಿದ್ದಾರೆ. ರಮ್ಯಾ ಮುಖದಲ್ಲಿ ಖುಷಿ, ಸಂಭ್ರಮ, ವಿಚಿತ್ರ ಗಾಬರಿ, ಸುತ್ತಮುತ್ತ ಕಾಂಗ್ರೆಸ್ ಕಾರ್ಯಕರ್ತರ ಗದ್ದಲ. ರಮ್ಯಾನೇ ಹೇಳಿಕೊಂಡಂತೆ ಈಕೆಗೆ ಈ ರಾಜಕಾರಣ, ಸುತ್ತಮುತ್ತ ಕಾರ್ಯಕರ್ತರ ಗದ್ದಲ, ಗೆಲುವಿನ ಸಂಭ್ರಮ ಇದೆಲ್ಲ ಹೊಸದು. ನಟಿಯಾಗಿ, ಸ್ಟಾರ್ ಆಗಿ ಚಿತ್ರರಂಗದಲ್ಲಿ ಮಿಂಚುತ್ತಿದ್ದವರು ರಮ್ಯಾ. ಈಗ ಇವರ ಜೀವನದಲ್ಲಿ ಹೊಸ ಅಧ್ಯಾಯವೊಂದು ಆರಂಭವಾಗಿದೆ. ರಾಜಕಾರಣದ ಪಡಸಾಲೆಯಲ್ಲಿ ರಮ್ಯಾ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. 15ನೇ ಲೋಕಸಭೆಯ ಕಿರಿಯ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ನೋಡಿದ್ರೆ ರಮ್ಯಾಗೆ ರಾಜಕಾರಣ ತೀರಾ ಹೊಸದೇನಲ್ಲ. ಇವರ ತಾತ ಬೋರಯ್ಯ ರಾಜಕಾರಣದಲ್ಲಿದ್ದವರೇ. ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿದ್ದಾಗಲೇ ರಮ್ಯಾ ಯುವ ಕಾಂಗ್ರೆಸ್ ಸೇರಿದರು. ಅಲ್ಲದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿದ್ರು. ಬೆಂಗಳೂರಿನ ಶಾಂತಿನಗರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ವ್ಯಾಪಕ ಪ್ರಚಾರ ಮಾಡಿದರು. ಇದರ ನಂತರ ರಾಜ್ಯದ 2 ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆ ಬಂತು. ಇವುಗಳ ಪೈಕಿ ಮಂಡ್ಯ ಕ್ಷೇತ್ರದ ಟಿಕೆಟ್ಗಾಗಿ ಶಿವರಾಮೇಗೌಡ ಸೇರಿದಂತೆ ಹಲವು ಘಟಾನುಘಟಿಗಳು ಟ್ರೈ ಮಾಡಿದ್ರು. ಹಿರಿಯ ಮುತ್ಸದ್ದಿ ಜಿ ಮಾದೇಗೌಡರು ನೋಡಿದ್ರೆ ತಾವು ಎಲೆಕ್ಷನ್ಗೆ ಸ್ಪರ್ಧಿಸಲ್ಲ ಎಂದಿದ್ರು. ಆಗ ಸಿಎಂ ಸಿದ್ದರಾಮಯ್ಯ, ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಫೈನಲ್ ಮಾಡಿದ ಹೆಸರು ರಮ್ಯಾ. ರಮ್ಯಾ ಕೂಡ ಹೈಕಮಾಂಡ್ನ ನಿರ್ಧಾರಕ್ಕೆ ತಲೆಬಾಗಿ ಮಂಡ್ಯಕ್ಕೆ ತೆರಳಿ ನಾಮಪತ್ರ ಸಲ್ಲಿಸಿದ್ರು. ಆದರೆ ಅವತ್ತು ರಮ್ಯಾರ ಸಾಕು ತಂದೆ RT ನಾರಾಯಣರವರಿಗೆ ಹೃದಯಾಘಾತವಾಗಿ ತೀರಿಕೊಂಡು ಬಿಟ್ರು. ಇದರಿಂದ ಕಂಗೆಟ್ಟ ರಮ್ಯಾ ಚುನಾವಣಾ ಕಣದಿಂದ ಹಿಂದೆ ಸರಿಯೋದರ ಬಗ್ಗೆ ಆಲೋಚನೆ ಮಾಡ್ತಿರೋದಾಗಿ ಸುದ್ದಿ ಹಬ್ಬಿತ್ತು. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರೆ ಹಿರಿಯ ಕಾಂಗ್ರೆಸ್ ಮುಖಂಡರು ರಮ್ಯಾರ ಮನವೊಲಿಸಿ ಕಣದಲ್ಲಿ ಉಳಿಯುವಂತೆ ನೋಡಿಕೊಂಡ್ರು. ಇದರ ನಂತರ ರಮ್ಯಾ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿಲ್ಲದ ಉತ್ಸಾಹದಿಂದ ಕ್ಯಾಂಪೇನ್ ಮಾಡಿದ್ರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಅಂಬರೀಶ್ ಸೇರಿದಂತೆ ಅನೇಕರು ರಮ್ಯಾ ಪರ ಪ್ರಚಾರ ಮಾಡಿದ್ರು. ರಮ್ಯಾ ಪ್ರಚಾರದ ವೇಳೆ ಜೆಡಿಎಸ್ ಪಕ್ಷದ ಮುಖಂಡ ಮಾಜಿ ಶಾಸಕ ಎಂ ಶ್ರೀನಿವಾಸ್ ರಮ್ಯಾ ಬಗ್ಗೆ ನೀಡಿದ ಹೇಳಿಕೆಯೊಂದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ದಿವ್ಯ ಸ್ಪಂದನ ಹೆಸರಲ್ಲಿ ನಾಮಪತ್ರ ಸಲ್ಲಿಸಿದ್ದ ರಮ್ಯಾ ತಮ್ಮ ನಾಮಪತ್ರದಲ್ಲಿ ತಂದೆ ಹಾಗೂ ಜಾತಿ ಕಾಲಂ ಅನ್ನು ಭರ್ತಿ ಮಾಡದೆ ಖಾಲಿ ಬಿಟ್ಟಿದ್ರು.
ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ರಮ್ಯಾ ಅಪ್ಪ ಹಾಗೂ ಜಾತಿ ಗೊತ್ತಿಲ್ಲದ ಪ್ರಣಾಳ ಶಿಶು ಎಂದಿದ್ರು. ಊರಿನ ಹೆಸರು ಗೊತ್ತಿಲ್ಲ, ತಂದೆ ಹೆಸರು ಇಲ್ಲ, ಜಾತಿ ಹೆಸರು ಇಲ್ಲ, ಯಾರೂ ಇಲ್ಲದ ಪ್ರಣಾಳ ಶಿಶು ಅಭ್ಯರ್ಥಿ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ. ಶ್ರೀನಿವಾಸ್ ಹೇಳಿಕೆಗೆ ಮಂಡ್ಯದಲ್ಲಷ್ಟೇ ಅಲ್ಲ, ರಾಜ್ಯದಾದ್ಯಂತ ವ್ಯಾಪಕ ಟೀಕೆ ಕೇಳಿಬಂದಿತು. ಇದಾದ ನಂತರ ಶ್ರೀನಿವಾಸ್ ತಮ್ಮ ಹೇಳಿಕೆಗೆ ಏನೇನೋ ಸಮಜಾಯಿಷಿ ನೀಡಿದ್ರು. ಕೊನೆಗೆ ವಿಷಾದ ಕೂಡ ವ್ಯಕ್ತಪಡಿಸಿದರು. ಆದರೆ ಈ ವಿಚಾರ ರಮ್ಯಾರನ್ನ ತುಂಬಾ ಕಾಡಿತ್ತು. ರಮ್ಯಾ ಶ್ರೀನಿವಾಸ್ ಮಾತಿಗೆ ಪ್ರಚಾರದ ವೇಳೆ ಉತ್ತರವನ್ನೂ ನೀಡಿದ್ರು. JDS ಅವ್ರಿಗೆ 2 ಪ್ರಶ್ನೆ ಕೇಳಕ್ ನಾನು ಇಷ್ಟಪಡ್ತೀನಿ. ಒಂದು, ಅವ್ರು ಏನು ಹೇಳಿದ್ರಂದ್ರೆ ರಮ್ಯಾ ಅವ್ರಿಗೆ ಅನುಭವ ಇಲ್ಲ ಅಂತ. ನಾನು ಅವ್ರು ಕೇಳೋದಿದೊಂದು, ಅವರು ನನ್ನ ಹಾಗೆ ಪ್ರಾರಂಭದಲ್ಲಿ ಅವ್ರಿಗೇನಾದ್ರೂ ಅನುಭವ ಇತ್ತಾ? ನೀವೇ ಅವ್ರಿಗೆ ಅವಕಾಶ ಕೊಟ್ಟು ಬೆಳೆಸಿದ್ದು, ಆದರೆ ಅವ್ರ ಅವಕಾಶನ ಅವ್ರು ಉಪಯೋಗಿಸ್ಲಿಲ್ಲ. ಬೇರೆಯವರು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ರು, ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಯಾಕಂದ್ರೆ ಅವ್ರಿಗೂ ನನಗೂ ಅವಾಗ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಈ ಮನೆಯ ಋಣ ತೀರ್ಸೋದಕ್ಕೆ ನಮಗೊಂದು ಅವಕಾಶ ಕೊಡಿ. ನನ್ನ ಭವಿಷ್ಯ ನಿಮ್ ಕೈಯಲ್ಲಿದೆ. ನಿಮ್ಮೆಲ್ಲರೂ ಆಶೀರ್ವಾದ ನನ್ಗಿರ್ಲಿ ಅಂತ ನಾನು ಕೇಳ್ಕೊತೀನಿ. ರಮ್ಯಾರ ದಿಟ್ಟ ವ್ಯಕ್ತಿತ್ವಕ್ಕೆ ಜನ ಬೆರಗಾಗಿದ್ರು. ಇದು ಈಕೆಯ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿತ್ತು. ಜೊತೆಗೆ ಕೆಲ ತಿಂಗಳ ಹಿಂದಷ್ಟೇ ನಡೆದ ವಿಧಾನಸಭಾ ಮಹಾಸಮರದಲ್ಲಿ ಪರಸ್ಪರ ಕಾದಾಡಿದವರ ಪೈಕಿ ಕೆಲವರು ಈ ಉಪಚುನಾವಣೆಯಲ್ಲಿ ಪರಮಾಪ್ತ ಮಿತ್ರರಾದರು. ಒಗ್ಗಟ್ಟಿನ ಮಂತ್ರ ಜಪಿಸಿದರು. ಹೊಸ ಕೂಡಿಕೆ, ಅನಿರೀಕ್ಷಿತ ಒಡಂಬಡಿಕೆ ಉಪಚುನಾವಣೆಯಲ್ಲಿ ಕುತೂಹಲದಾಯಕ ಫಲಿತಾಂಶಕ್ಕೆ ಕಾರಣವಾಗಿದೆ. ರಮ್ಯಾ ಗೆಲುವಿಗೆ ಸಹಕಾರಿಯಾಗಿದೆ. ಹೌದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹಿರಂಗವಾಗಿ ಕಚ್ಚಾಡಿಕೊಂಡಿದ್ದ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆತ್ಮಾನಂದ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಅಂಬರೀಶ್ ಈ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದರು. ಬಹಿರಂಗ ಪ್ರಚಾರದಲ್ಲಿ ಜೊತೆಯಾಗಿ ಕಾಣಿಸಿಕೊಂಡು ರಮ್ಯಾ ಪರ ಓಟು ಕೇಳಿದರು. ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರವೀಂದ್ರ ಶ್ರೀಕಂಠಯ್ಯ ಪುನಃ ಕಾಂಗ್ರೆಸ್ಗೆ ಸೇರಿಕೊಂಡಿದ್ದು ರಮ್ಯಾ ಗೆಲುವಿಗೆ ಮತ್ತೊಂದು ಕಾರಣ. ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಇವರನ್ನ ಮತ್ತೆ ಕಾಂಗ್ರೆಸ್ಗೆ ಕರೆತರಲು ಸಫಲರಾದರು. ರಮ್ಯಾ ಗೆಲುವಿನ ಮಂತ್ರ ಏನು? ಕಾಂಗ್ರೆಸ್ ಅನುಸರಿಸಿದ ಕಾರ್ಯತಂತ್ರ ಏನು?